ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕಾಮನ್ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವುದೇ ಚುನಾವಣೆಯಲ್ಲಿ ಚುನಾವಣೆ ರಿಸಲ್ಟ್ ಬರೋವರೆಗೂ 144 ಇರುತ್ತೆ. ಚುನಾವಣೆ ಗೆದ್ದ ಮೇಲೆ ಯಾವನೋ ಒಂದು ಪಟಾಕಿ ಅಂಟಂದರೆ 144 ಇಲ್ಲ ಅನೌನ್ಸ್ ಆಗಿತ್ತು. ಅಲ್ಲ, ನಿಮಗೆ ಗೊತ್ತಿಲ್ಲ, ನಮ್ಗೆ ಅನೌನ್ಸ್ಮೆಂಟ್ ಬಂತು. ಇಲ್ಲ ನೋ 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 ಇವತ್ತು ಪೊಲೀಸರು ಭಾಳ ಮಾಡಿದ್ರು. ಅರೆ ಈಗ ಹಬ್ಬ 6 ದಿನಗಳೆಲ್ಲ ಮಾಡೋದು, ಚುನಾವಣೆ ಇವತ್ತು ಪೋಸ್ಟ್ ಲಾಠಿ ಚಾರ್ಜ್ ಆಯ್ತಾ ಹೋಸಲಿ. ಲಾಠಿ ಚಾರ್ಜ್ ಆಗಿರೋದ್ರಿಂದ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅವರು ಹೋಸಲಿ ಆಗಿರೋ ರೆಕಾರ್ಡ್ಸ್ ಇರುತ್ತೆ ಅವ್ರ ಹತ್ರ. ಆ ರೆಕಾರ್ಡ್ಸ್ ಇರೋದ್ರಿಂದ ಆ 100 ಮೀಟರ್ ಏನಿದೆ ಆ 100 ಮೀಟರ್ನ ಅವರು ಬ್ಲಾಕ್ ಮಾಡಿರ್ತಾರೆ 100%. ಯಾಕಂದ್ರೆ ಹೋಸಲಿ ಆದಾಗ ಈ ಸಲ ಅಂದ್ರೆ ಯಾವಾಗಲೂ ಇದೇನಂತ ನಾವೇ ಬೈಕೊಳ್ತೀವಿ, ಏನು ಇವ್ರಿಗೆ ಪೊಲೀಸರು ಸೆಕ್ಯೂರಿಟಿ ಅದಿಲ್ವಾ ಇದಿಲ್ವಾ ಅಂತ ನಾವೇ ಬೈತೀವಿ. ಅದಕ್ಕೆ ಈ ಸಲ ಸ್ಟ್ರಿಕ್ಟ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ. ಹೌದೌದು, ಅದು ಏನಂದ್ರೆ ಲಾಸ್ಟ್ ಅಲ್ಲಿ 12 ಗಂಟೆಯಿಂದ ಮಾಡಿ ಅಂತ ಹೇಳಿದ್ವಿ. 12 ಗಂಟೆಯಿಂದ ಇಲ್ಲಿ ಮಾಡ್ಕೊಳ್ತೀವಿ ಸರ್ ನಾವು, ಅದವರೆಗೂ ಬಿಡ್ತೀವಿ ಅಂತ ಹೇಳಿದ್ರು. ಒನ್ ಸೈಡ್ ಬಿಡ್ತೀವಿ. 12 ಗಂಟೆಗೆ ಮೆಂಬರ್ಸ್ ಒಳಗಡೆ ಹೋಗಿ ಆಚೆ ಬರೋ ಟೈಮಲ್ಲಿ ಮಾತ್ರ ಅದು ಕ್ಲೋಸ್ ಮಾಡ್ಕೊಳ್ತೀವಿ. 1 hour ಕ್ಲೋಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಇಲ್ಲ ಪೊಲೀಸರು ಸರ್ ನೋಡ್ರೆ ವಿಕಾಸಕಾರಿಯಾಗಿ ಪೊಲೀಸರಿಗೆ ಮುಂಜಾಗ್ರತೆ ಕ್ರಮ ಅಂತಾರಲ್ಲ, ಓದ್ಸಲಿ ಘಟನೆ ಆಗಿ ಲಾಠಿ ಚಾರ್ಜ್ ಆಗಿ ಏಟು ಬಿದ್ದಿರೋದ್ರಿಂದ ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರು 1 2 hour 3 hour ಅದನ್ನ ಜವಾಬ್ದಾರಿ ತಗೊಂಡಿರ್ತಾರೆ. ಅದೆಲ್ಲ ನಮ್ಗೆ ತೊಂದರೆ ಆಗುತ್ತೆ, ಅದೆಲ್ಲ ಇಲ್ಲಾಗುತ್ತೆ ಅಂದ್ರೆ ಕೆಲವು ಜನರು ದೇವಸ್ಥಾನ ಲೈನಲ್ಲಿ ನಿಂತ್ಕೊಳ್ಳೋಕೆ ಕಷ್ಟಪಡ್ತಾರಪ್ಪ. ಬಾರ್ ಲೈನಲ್ಲಿ ನಿಂತ್ಕೊಳ್ಳೋಕೆ ಈಸಿಯಾಗಿ ಹೋಗ್ತಾರೆ ಒಳಗಡೆ. ಅದೆಲ್ಲ ನಾವು ತಪ್ಪಿಕೊಳ್ಳೋಕ್ಕಾಗಲ್ಲ. ಆ ಥರ ಅಲ್ಲ, ಇದು ಮುಂಜಾಗ್ರತೆ ಕ್ರಮವಾಗಿ 2 3 hour ತಗೊಂಡಿದ್ದಾರೆ. 9, 10, 11, 12 ಸರ್ 4 hour ಸರ್. ಆಮೇಲೆ MLA ಅವರು AC ಅವರು ಕಾಂಗ್ರೆಸ್ ಏಜೆಂಟ್ ತರ ಅವರು ಮಾತಾಡೋದನ್ನ ಇಲ್ಲ ದೇವಾನಂದ್ ಸರ್ ಅವರು ಒಳಗಡೆ ಅವರು ಏನು ಹೇಳಿದ್ರು ನಾನು ಹೋಗಿಲ್ಲ, ನಾನು ನೋಡಿಲ್ಲ. AC ಅವ್ರು ಏನು ಮಾತಾಡಿದ್ದಾರೆ, ಇವ್ರೇನು ಮಾತಾಡಿದ್ದಾರೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. AC ಅವ್ರನ್ನ ಹಂಗೆ ಹೆಂಗೆ ಅಂತ ನಾವು ನೋಡಿಲ್ಲ. ಅವರು AC ಅವ್ರು ಹೆಂಗೆ ಅಂದರೆ ಅವರು ತುಂಬ ಸ್ಟ್ರಿಕ್ಟ್ ಆದಂಥ ಒಂದು AC. ಅವ್ರ ಬಗ್ಗೆ ಡೀಟೇಲ್ ಗೊತ್ತಾ? ಹೋದ್ರೆ AC ಬಗ್ಗೆ ಅವ್ರು ಹೆಂಗೆ AC ಆಗಿದ್ದಾರೆ ಅಂತ ಗೊತ್ತಾ? ಇಲ್ಲ ಕೇಳಿ, ಯಾಕಂದ್ರೆ ಅವ್ರಿಗೆ ಡಾಕ್ಟರ್ ಮೈತ್ರಿ ವರ್ಸಸ್ ಸರ್ಕಾರ ಕೇಸ್ ನಡೀತು ಕೋರ್ಟಲ್ಲಿ. ಇವ್ರದ್ದೇನೋ ಮಾರ್ಕ್ಸ್ದೇನೋ ಪ್ರಾಬ್ಲಮ್ ಆಗಿ ಕೋರ್ಟಲ್ಲಿ ಕೇಸ್ ನಡೆದು ಕುಮಾರಣ್ಣ CM ಇದ್ದಾಗ ವಿಧಾನಸೌಧದಲ್ಲಿ ಹಿಂಗೆ ಕೈ ಅಡ್ಡಾಕಿ ಕುಮಾರಣ್ಣಗೆ, ಮುಖ್ಯಮಂತ್ರಿಗಳಿಗೆ, ನೀವು ಈ ರಾಜ್ಯದ ನೀವು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಬಿಟ್ಟು ಹೋಗಿ ಅಂತ ಕೇಳಿರುವಂಥ ಧೈರ್ಯಸ್ತ್ರ ಹೆಣ್ಣು. ಒಂದು ಹೆಣ್ಮಗಳು ಆ ಧೈರ್ಯ, ಒಂದು ಜನಪ್ರತಿನಿಧಿ ಕೇಳುವಂಥ ಧೈರ್ಯ ಇಟ್ಕೊಂಡಿರಲ್ಲ ಹೆಣ್ಣು. ಆಮೇಲೆ ಕೋರ್ಟ್ ಆರ್ಡರ್ ಆಗುತ್ತೆ ಹೆಂಗೆ AC ಆಗಬೇಕು ಅಂತ, AC ಕೊಡಬೇಕು ಅಂತ, ಕೊಡಲ್ಲ. ಯಡಿಯೂರಪ್ಪ ಆಗ್ತಾರೆ, ಕೊಡಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಆಗ್ತಾರೆ, ಕೊಡಲ್ಲ. ಸಿದ್ದರಾಮಣ್ಣ ಆಪೋಸಿಷನ್ ಲೀಡರ್ ಈ ಮ್ಯಾಟ್ರ್ ಎಲ್ಲ ತಿಳ್ಕೊಂಡು ಅವ್ರಿಗೆ ಈ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ಟಲ್ಲಿ ಇಟ್ಟು ನೆಕ್ಸ್ಟ್ ಬರುವಂಥ ST ರಿಸರ್ವೇಷನಲ್ಲಿ ಒಂದು ಮೈನಸ್ ಮಾಡೋ ಥರ ಅಂತೇಳಿ ಇವಾಗ ಎಮ್ಮನಿಗೆ AC ಪೋಸ್ಟ್ ಕೊಟ್ಟಿರೋದು. ಆ ಎಮ್ಮ ಅಷ್ಟು ಸ್ಟ್ರಿಕ್ಟು, ಅಷ್ಟು ನಿಯತ್ತು, ಅಷ್ಟು ಧರ್ಮ. ಕಾನೂನು ಅಂದರೆ ಆ ಎಮ್ಮನಿಗೆ ಬಂದು, ಕಾನೂನು ಅಂದರೆ ಆ ಎಮ್ಮನಿಗೆ ಬಂದ್ಬಿಟ್ಟು ಆ ಎಮ್ಮನ ಹೃದಯ. ನಮ್ಮ AC ಅವರು ಕಾನೂನು ಅಂದರೆ ಆ ಎಮ್ಮನ ಹೃದಯ, ನನ್ನ ಕಾನೂನು ತಿಳ್ಕೊಳ್ಳುವಂಥ ಮಾಡುವಂಥ ಒಂದು ಎಮ್ಮ ಅಂತ ಹೇಳಿ ಧೈರ್ಯ ಎಮ್ಮನಿಗೆ. ಅವರು ಯಾವತ್ತೂ ತಪ್ಪು ಮಾಡಕ್ಕೆ ಹೋಗೋದಿಲ್ಲ. ಅದಲ್ಲ, ಇವಾಗ ಇದು ಇವ್ರು ಕೇಳಿದ್ದಕ್ಕೆ ಒಳಗಡೆ ಏನ್ ಮಾತಾಡಿದ್ರು ಒಳಗಡೆ ಬಿಟ್ಟಿದ್ರು. ಇವತ್ತು 2 hours ಬಿಸಿಲಲ್ಲಿ ನಾವು ಆಚೆ ಕಾದಿದ್ವಿ. ಪೊಲೀಸ್ ಅವ್ರನ್ನ ಕೇಳಿದ್ರಾಗನ AC ಮೇಡಮ್ ಆರ್ಡರ್ ಮಾಡಿದಾರೆ ಅಂತಾರೆ. DYSP ಕೇಳಿದ್ರಾಗನ ಇಲ್ಲ ಸರ್ ಅಂತಾರೆ. SP ಕೂಡ ಫೋನ್ ಮಾಡಿ ಕೇಳಿದಾರೆ, DC ಕೂಡ ಮಾತಾಡಿದ್ದಾರೆ. ಅಲ್ಲಿಗೆ DC ಅವರೆಲ್ಲ ಬಂದ್ಬಿಟ್ಟು ಏನಿರುತ್ತೆ ಅಂದ್ರೆ ಸೆಕ್ಯೂರಿಟಿ ವಿಚಾರದಲ್ಲಿ ಇರುತ್ತೆ. ಅಲ್ಲಿ ಏನಾದ್ರು ಇದ್ರೆ AC ಅವ್ರದ್ದೇ ಅಥಾರಿಟಿ ಇರುತ್ತೆ. ಸರ್ ಒಂದು ಮಾತ್ರ ತಿಳ್ಕೊಳ್ಳಿ ಸರ್, ನಿಮ್ಮ ಪತ್ರಕರ್ತ ನಾನು ಹೇಳ್ತೀನಿ. ಹೋದ್ಸಲಿ ಆಗಿರುವಂತ ಇನ್ಸಿಡೆಂಟ್ಸ್ಗೆ, ಹೋದ್ಸಲಿ ಆಗಿದ್ದಂತ ಇನ್ಸಿಡೆಂಟ್ಗೆ ಈ ಸಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಒಳಗಡೆ ಕಾಂಪೌಂಡ್ ಒಳಗಡೆ ನಾವು ಗಲಾಟೆ ಮಾಡಿದ್ವಿ. ಹೋದ್ಸಲಿ ಆಗಿರುವಂತ ಒಂದು ಘಟನೆಗೆ ನೀವು ಆಚೆ ಇದ್ರೆ ಈ ಘಟನೆಗಳಾಗಲ್ಲ, ವಿಡಿಯೋಗಳನ್ನ ತೆಗಿತೀರಾ ಅಂತ ಅವನ್ನ ನಿಮ್ಮನ್ನ ಆಚೆ ಇರಿ ಪರವಾಗಿ ನೋಡ್ಕೊಂಡು ತಿಟ್ಟಿರೋದು ನಿಮ್ಗೆ ಗೊತ್ತಿರೋ. ಒಳಗಡೆ ಇದ್ರೆ ಆಚೆ ಆಗೋದು ಗೊತ್ತಾಗಲ್ವಲ್ಲ ನಿಮಗೆ, ಅದಕ್ಕೋಸ್ಕರ ನಿಮ್ಮನ್ನ ಆಚೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.